ಸಿನಿಮಾ ಅನ್ನೋದು ಎಷ್ಟು ಎಂಟರ್ಟೈನ್ಮೆಂಟ್ ಝೋನ್ ಹಾಗೆ ಒಂದು ಬಿಸ್ನೆಸ್ ಝೋನ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಂಡ್ ಆ ವಿಷಯನ ಇವತ್ತು ನಾನು ಕ್ಲಾರಿಫೈ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಂಜಿತ್. ಆಕ್ಚುಲಿ ಏನು ಅಂತ ಅಂದ್ರೆ ನಾವು ಸಿನಿಮಾನ ಒಂದು ಎಂಟರ್ಟೈನ್ಮೆಂಟ್ ಝೋನ್ ಅಲ್ಲಿ ಸಿನಿಮಾ ನೋಡ್ಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ಆದ್ರೆ ಆಸ್ ಎ ಟೆಕ್ನಿಷಿಯನ್ ಅಂಡ್ ಆಸ್ ಎ ಪ್ರೊಡ್ಯೂಸರ್ ಒಬ್ಬ ಡೈರೆಕ್ಟರ್ ಅದನ್ನು ದಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸಿನಿಮಾ ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬಿಸ್ನೆಸ್ ಆಗುತ್ತಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ ನಾವು ಹಿಂದೆ ಹಳೆ ಸಿನಿಮಾಗಳನ್ನ ತಗೊಂಡು ಪುಟ್ಟಣ್ಣ ಕಣಗಾಲ ಅವರ ಸಿನಿಮಾಗಳಾಗಿರ್ಬೋದು ಅಥವಾ ಗಿರೀಶ್ ಕರ್ನಾಡ್ ಸರ್ ಅವರ ಸಿನಿಮಾಗಳಾಗಿರ್ಬೋದು ಅಂಡ್ ಟಿ.ಎಸ್. ನಾಗಾಭರಣ ಅವರ ಸಿನಿಮಾಗಳಾಗಿರ್ಬೋದು ಅಂಡ್ ಎಷ್ಟೋ ಸಿನಿಮಾಗಳು ಫ್ಯಾಮಿಲಿ ಆಡಿಯನ್ಸ್ ಗಳು ಕುತ್ಕೊಂಡು ನೋಡುವಂತ ಸಿನಿಮಾಗಳು ಬರ್ತಿತ್ತು. ಅಂಡ್ ಆ ಸಿನಿಮಾಗಳಿಗೆ ವಾರಕ್ಕೋ ಇಲ್ವಾ ತಿಂಗಳಿಗೆ ಒಂದ್ಸಲ ಇಡೀ ಫ್ಯಾಮಿಲಿ ಒಂದು ಚೇತಕ್ ಬೈಕ್ ಒಳಗಡೆ ಗಂಡ ಹೆಂಡತಿ ಮಕ್ಕಳು 3 ಜನ ಇನ್ನ 4 ಜನ ಕುತ್ಕೊಂಡು ಒಂದು ಸಿನಿಮಾನ ನೋಡ್ಕೊಂಡ್ ಬರದೆ ಒಂದು ಸಂಭ್ರಮ ಆಗ್ತಿತ್ತು. ಅವರು ವಾರಕ್ಕೋ ತಿಂಗಳಿಗೋ ನೋಡ್ತಿದ್ದಂತ ಸಿನಿಮಾಗಳು ಅವ್ರಿಗೆ ಒಂದು ಸಿನಿಮಾ ಆಗಿ ಉಳಿದಿರಲಿಲ್ಲ, ಅದೊಂದು ಹಬ್ಬದ ಸೆಲೆಬ್ರೇಷನ್ ಆಗಿ ಉಳಿದಿತ್ತು. ಅಂಡ್ ಅವ್ರು ಧರಿಸಿದಂತ ಉಡುಪುಗಳಾಗಿರ್ಬೋದು, ಅವ್ರ ಹ್ಯಾಪಿನೆಸ್ ಆಗಿರ್ಬೋದು, ಒಂದು ಹಬ್ಬ ನೋಡಕ್ ಹೋಗ್ತಿದೀವಿ ಅಂಡ್ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡಕ್ ಹೋಗ್ತಿದೀವಿ ಅಂತ ಹೋಗ್ತಿದ್ರು. ಅಂಡ್ ಆ ಸಿನಿಮಾಗಳಲ್ಲಿ ನಟನೆ ಮಾಡ್ತಿದ್ದಂತ ಆಕ್ಟರ್ ಗಳಾಗಿರ್ಬೋದು, ಆ ಆಕ್ಟರ್ ಗಳನ್ನ ದೇವ್ರ ತರ ಪೂಜೆ ಮಾಡ್ತಿದ್ರು. ಅಂಡ್ ದಟ್ ನಾವು ಪ್ರೆಸೆಂಟ್ ಅಲ್ಲಿ ಒಂದು ಸಿನಿಮಾ ಅನ್ನೋದು ಇವಾಗ ಅಂಡ್ 100 days 50 days ಅನ್ನೋದು ಯಾವ್ದು ಕಾಣಿಸ್ತಾನೆ ಇಲ್ಲ. ಅಂಡ್ ಅದ್ ಮೇನ್ ಆಗಿ ಬೇಕಾಗಿರೋದು ಇವಾಗ ಸಿನಿಮಾದಲ್ಲಿ ನಾವು ಹಾಕಿರೋ ಬಜೆಟ್ ವಾಪಸ್ ತಗೊಂಡಿದೀವ ಅಂಡ್ ಪ್ರೊಡ್ಯೂಸರ್ ಸೇಫ್ ಅದನ್ನ ಅಂಡ್ ₹1 ಹಾಕೋ ಜಾಗದಲ್ಲಿ ₹2 ರಿಟರ್ನ್ಸ್ ಬಂದಿದ್ಯಾ ಅಂಡ್ ಲಾಭ ಸಿಕ್ಕಿದ್ಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಿನಿಮಾ 100 days 50 days ಹೋಗುತ್ತೆ ಅನ್ನೋದು ತುಂಬಾ ಕಷ್ಟ ಆಗಿದೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಯಾಕೆಂದ್ರೆ ಫೈನಲಿ ಈಗ ಕಾಂಪಿಟೇಷನ್ ಈಗ ಜಾಸ್ತಿ ಆಗಿದೆ ಅಂಡ್ ಎಲ್ಲಾ ಸಿನಿಮಾಗಳು ಪ್ಯಾನ್ ಇಂಡಿಯಾ ಹೋಗ್ತಿದೆ. ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಸಿನಿಮಾಗಳ ಕನ್ನಡಕ್ಕೆ ಡಬ್ ಆಗಿ ಬರ್ತಿದೆ ಅಂಡ್ ಅಲ್ಲೂ ಕಾಂಪಿಟೇಟ್ ಶುರು ಆಗ್ತಿದೆ. ಅಂಡ್ ನಮ್ ಕಂಟೆಂಟ್ ಗಳು ಎಲ್ಲೋ ಅವ್ರನ್ನ ರೀಚ್ ಮಾಡೋದ್ರಲ್ಲಿ ತುಂಬಾ ಸ್ಲೋ ಆಗ್ತಿದೆ ಅಂತ ಅನ್ಬೋದು. ಇವನ್ ಒಂದು ಸಿನಿಮಾನ 10 ಕೋಟಿಯಾಗಿ ಖರ್ಚು ಮಾಡಿರ್ತೀನಿ ಅಂತ ಅಂದ್ರೆ ಒಂದು 10 ಕೋಟಿ ಹಾಕಿ ಆ ಸಿನಿಮಾನ ಜನಕ್ಕೆ ರೀಚ್ ಮಾಡೋದ್ರಲ್ಲೇ ಕಾಸು ಕಳೆದೋಗಿರುತ್ತೆ. ಸೊ ಆದ್ರಿಂದ ಪ್ರೊಡ್ಯೂಸರು ನನ್ನ ಸಿನಿಮಾ 50 days ಹೋಗ್ಬೇಕಾ 100 days ಹೋಗ್ಬೇಕಾ ಅಂತ ಅಂದ್ ಏನ್ ಕನ್ಸ್ ಕಾಣಲ್ಲ. ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಒಂದು ಸಿನಿಮಾನ ಎಂಟರ್ಟೈನ್ಮೆಂಟ್ ಅನ್ನೋದ್ಕಿಂತ ಒಂದು ಬಿಸ್ನೆಸ್ ರೂಪವಾಗಿ ಬದಲಾವಣೆ ಆಗಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.